ನಮಸ್ಕಾರ ಗೆಳೆಯರೇ. ಇದು ನೋಡಿ ಗೆಳೆಯರೇ, ಇದು ಸೋಮವಾರ ನ್ಯಾಷನಲ್ ಡೇ ರಜೆ ಇವತ್ತು. ಬೆಳಿಗ್ಗೆ 10:30 ಇದು ನೋಡಿ ಎಷ್ಟು ದೊಡ್ಡ ಉಂಟು ನೋಡಿ. ಇದು ನಮ್ದಲ್ಲ, ದುಬೈದು ಫ್ರೇಮ್ ಎಷ್ಟು ದೊಡ್ಡದು ಇದು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇವರು ಒಳಗಡೆ ಹೋಗಿ ತೋರಿಸ್ತಾರೆ. ಇವರು ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಮತ್ತೆಲ್ಲ ನಿಮಗೆ ತೋರಿಸ್ತಾರೆ. ಮತ್ತೆ ಹೋಗಿ ತೋರಿಸ್ತಾರೆ. ಮತ್ತೆ ತೋರಿಸಿದೆ ದುಬೈ ಫ್ರೇಮ್ ತೋರಿಸ್ಬೇಕು. ಇದು ಇವಾಗ ಎಲ್ಲ ಹೊರಟಿದ್ದಾರೆ. ಎಲ್ಲಿ ಹೊರಟಿದ್ದು ನಾವು ಇವಾಗ? ಎಲ್ಲಿ ಹೊರಟಿದ್ದೆಲ್ಲ ಹೇಳಿ, ನೀವೇ ಹೇಳಿ. ಕಾಸರಗೋಡು ಹೊರಟಿದ್ದಾರಂತೆ. ಕಾಸರಗೋಡಲ್ಲ, ಕಸಾಬ್ಗೆ ಅಂತೆ. ಹೌದು, ಗೊತ್ತಿಲ್ಲ. ಇವರು ಇವತ್ತು ನಮ್ದು ಮೇನ್ ಪೈಲಟ್. ಇದು ಇವತ್ತು ಮೇನ್ ಪೈಲಟ್, ನಾನು ಕೋ ಪೈಲಟ್. ಮತ್ತೆ ಕ್ಯಾಬಿನ್ ಕ್ರೂಸ್ ಎಲ್ಲ ಹಿಂದ್ಗಡೆ ಇದ್ದಾರೆ. ಹೌದು, ಅವರು ಸುಟ್ಕೇಸ್ ಎಲ್ಲ ಅದು ಹಿಂದೆಗಡೆ. ರೂಪನನ್ನು ತೋರಿಸಿ, ರೂಪನನ್ನು. ಇವರು ಮೇನ್ ಪೈಲಟ್. ಪುಷ್ಪತ್ರಿಯಲ್ಲಿ ಇವರು ರಿಟೈರ್ಡ್ ಪೈಲಟ್. ಪುಷ್ಪತ್ರಿಯಲ್ಲಿ ನಮ್ಮ ರೂಪನ್ ಇದ್ದಾರೆ. ಯುಕೆ ಗಣ್ಣ ಈ ಸಾಲ उसमें झुकता है साला. ಇವಾಗ ನಾವು ಶೇಖ್ ಬಿನ್ ಜಾಯದ್ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ. ರೋಡ್ ನೋಡಿ ಎಷ್ಟು ಚಂದ ಇದೆ ಅಲ್ಲ. ಎಷ್ಟು ಚಂದವಾ. ಇದು ಇವತ್ತು ಮಾತ್ರ ಹೀಗೆ, ಇಲ್ಲಾಂದ್ರೆ ಫುಲ್ ಟ್ರಾಫಿಕ್ ಇರ್ತದೆ. ಆಯ್ತಾ, ಟ್ರಾಫಿಕ್ ಇರುವಾಗ ನಿಮಗೆ ಮತ್ತೆ ತೋರಿಸ್ತೇನೆ ನಾನು. ಇಲ್ಲ, ಇಲ್ಲಿ ರೋಡ್ ಎಲ್ಲ ಒಳ್ಳೆ ತುಂಬಾ ನೋಡಿ, 7 ಲೈನ್ ಇರ್ತದೆ. ಇದು ಹೋಗ್ಲಿಕ್ಕೆಲ್ಲ ನೋಡಿ, ಫಾಸ್ಟ್ ಲೈನ್ ಎಲ್ಲ ಹೋಗ್ಲಿಕ್ಕೆ ಒಂದು, ಬರ್ಲಿಕ್ಕೆ ಒಂದು. ಇಲ್ಲ, ಹೋಗ್ಲಿಕ್ಕೆ 4, ಬರ್ಲಿಕ್ಕೆ 4. ನೋಡಿ, ಈಗ ಏರ್ಪೋರ್ಟ್ ಹೋಗ್ಲಿಕ್ಕೆಲ್ಲ ಇಲ್ಲಿಂದಾನೆ ಹೋಗ್ಬೇಕು. ಇದು ಬಿಸ್ನೆಸ್ ಬೇ ಬ್ರಿಡ್ಜ್. ಇಲ್ಲಿ ಒಂದು ಸಾಲಿ ಸಿಗ್ತದೆ ನೋಡಿ. ಇಲ್ಲಿ 4 ದಿರಮ್ ಡಮಾರ್ ಆಯ್ತು. ನೋಡಿ ಗೆಳೆಯರೆ, ನಮ್ದು 4 ದಿನ ಹೋಗುವ ಸೀನ್ ನೋಡಿ. ಇದು ನೋಡಿ, ಇದು ನಿನ್ನೆ ಅಲ್ಲ, ಇವತ್ತು ನ್ಯಾಷನಲ್ ಡೇ. ನೆಕ್ಸ್ಟ್ ಇಯರ್ ಇಂದ ಅದರದ್ದು ಫುಲ್ ಫ್ಲಾಗ್ ಹಾಕಿದ್ದಾರೆ ನೋಡಿ. ಆಮೇಲೆ ಫ್ಲಾಗ್ ಅಲ್ಲ, ಈ ಸೈಡ್ ನೋಡಿ, ಈ ಸೈಡ್ ಬೀಚ್ ಇದೆ. ಬೀಚ್ ಅಲ್ಲ, ಅದು ಲೇಕ್. ದೂರದಿಂದ ನೋಡಿದ್ರೆ ಬೀಚ್ ತರ ಇದೆ, ಹತ್ತಿರ ಹೋದ್ರೆ ಲೇಕ್ ಅಂತ. ಇವಾಗ ನಾವು ದುಬೈಯಿಂದ ಶಾರ್ಜಾ ಹೋಗ್ತಾ ಇದ್ದೇವೆ. ಅಲ್ಲಿ ಅದಾದ ನಂತರ ನಾವು ಒಮನ್ ಸೈಡಿಗೆ. ಆ್ಯಕ್ಚುಲಿ ನಾವು ಪ್ರೀ ಬುಕ್ಕಿಂಗ್ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಇವತ್ತು ನೋಡಬೇಕು ಅವ್ರು ಅಲೌಡ್ ಮಾಡ್ತಾರಾ ಇಲ್ವಾ ಅಂತೇಳಿ. ತುಂಬ ಜನರು ಬರ್ತಾ ಇರ್ತಾರೆ ಇಲ್ಲಿ. ಇಲ್ಲಿಂದ 80 ಕಿಲೋಮೀಟರ್, ಇನ್ನು 100 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಿಲ್ಲ ಫಾಸ್ಟ್. ನೋಡಿ ಕೆಂಪು ಇದೆ ನೋಡಿ, ಫುಲ್ 80 ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ರನ್ವೇ ತರ ಇದೆ ಅಲ್ಲ. 80 ಅಂದ್ರೆ ಮ್ಯಾಕ್ಸಿಮಮ್ 100 ಅಷ್ಟೇ ಹೋಗ್ಬೋದು ಅಷ್ಟೇ. 101 ಹೋದ್ರೆ ಮತ್ತೆ ಫೋಟೋ ತೆಗಿತದೆ ನಮ್ದು. ಪ್ರೊಫೆಷನಲ್ ಇತ್ತು ನೋಡಿ, ತಿರ್ತಾರೆ ನೋಡಿ. ಎಲ್ಲಿದೆ ಏರ್ಪೋರ್ಟ್? ವಿಮಾನ ಕಾಣ್ತಾ ಇದೆಯಾ ನಿಮ್ಗೆ? ನೋಡಿ, ವಿಮಾನ ಅಲ್ಲ, ಅದು ಏರ್ಪೋರ್ಟ್. ದೊಡ್ಡ ಫ್ಲೈಟ್ ಇದೆ. ವಿಮಾನ ಇದು ದೊಡ್ಡದಂತೆ ನೋಡಿ. ಎಂತ ದೊಡ್ಡ ಕಾಣ್ತಾ ಇದೆಯಾ ನಿಮ್ಗೆ? ಕಾಣಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ, ಯಾವೆಲ್ಲ ಫ್ಲೈಟ್ ಇದೆ ಅಂತ. ಇಲ್ಲಿ ಒಂದು ಫ್ಲೈಟ್ ಗಿವ್ ಅವೇ ಉಂಟು ನಿಮಗೆ. ಕರೆಕ್ಟ್ ಫ್ಲೈಟ್ ಹೇಳಿದ್ರೆ ಒಂದು ಗಿವ್ ಅವೇ ನೋಡಿ. ಟೇಕ್ ಆಫ್ ಆಯ್ತು ನೋಡಿ. ಇದು ಯಾವ್ದು ಫ್ಲೈಟ್ ಅಂತ ಹೇಳಿದ್ರೆ ಟೇಕ್ ಅಪ್ ನೋಡಿ. ಟೇಕ್ ಆಫ್ ಕಾಣಿಸ್ತಾ ಇದೆಯಾ ನಿಮಗೆ? ಕ್ಯಾಮರಾಮ್ಯಾನ್ ಸರಿ ಇಲ್ಲ. ಯಾವ್ದೆಲ್ಲ ಫ್ಲೈಟ್ ಕರೆಕ್ಟ್ ಹೇಳಿದ್ರೆ ಒಂದು ಟಿಕೆಟ್ ಫ್ರೀ. ಫ್ಲೈಟ್ ಇದ್ದು ಅವರು ಕೊಡ್ತಾರೆ. ನೋಡಿರಾ ದುಬೈ ನೋಡಿರಾ ಎಷ್ಟು ಸುಂದರವ. ಇವತ್ತೆಲ್ಲ ನಾವು ತಿರುಗಾಡುದೇ ಫಸ್ಟ್ ಟೈಮ್. ನಾವು ಇವಾಗ ನೀವು ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಲೈಕ್ ಕೂಡ ಮಾಡಿದ್ದೀರಾ. ನಮ್ಮ ಫಸ್ಟ್ ಬ್ಲಾಗ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೊನ್ನೆ ಹಾಕಿದ್ವಿ. ತುಂಬಾ ಥ್ಯಾಂಕ್ಸ್. ಹಾಗೂ ಶೇರ್ ಮಾಡಿ ನಮ್ಮ ಬ್ಲಾಗನ್ನು. ಓಕೆ, ನಿಮ್ಮ ಗೆಳೆಯರಿಗೂ ಕೂಡ ಕಳಿಸಿ, ಫ್ರೆಂಡ್ಸಿಗೆಲ್ಲ ಕಳಿಸಿ. ಮತ್ತೆ ನೋಡಿ, ಇದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದಾದ ಬ್ಲಾಗ್. ಕೆಲವೊಮ್ಮೆ ನಿಮ್ಗೆ ಗೊತ್ತಾಗ್ತದೆ, ಆವಾಗ ಮಾತ್ರ. ಅದು ಜಾಸ್ತಿ ನಮ್ದು ನಾರ್ಮಲ್ ಇರ್ತದೆ, ಏನಿಲ್ಲ. ನಾವು ಎಲ್ಲೆಲ್ಲಿ ತಿರ್ಗಾಡ್ಲಿಕ್ಕೆ ಹೋಗ್ತೇವೆ ಅದೆಲ್ಲ ನಿಮಗೆ ನಾವು ತೋರಿಸ್ತೇವೆ. ಸ್ಪೆಷಲಿ ಬಂದ್ಬಿಟ್ಟು ನಾವು ಮಂಗಳೂರು ಫ್ಯಾಮಿಲಿ, ನಾವು ತುಳು ಕೂಡ ಮಾತಾಡ್ತೇವೆ. ನಮ್ಮ ಮದರ್ ಟಂಗ್ ಬಂದು ಕೊಂಕಣಿ. ಓಕೆ, ಮದರ್ ಟಂಗ್ ಬಂದು ಕೊಂಕಣಿ. ಸೊ ಕನ್ನಡ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ಅದು ತುಂಬ ಜನರಿಗೆ ರೀಚ್ ಆಗ್ತದೆ. ಮತ್ತು ಕನ್ನಡ ತುಳು ಗೊತ್ತಿದ್ದವ್ರಿಗೆ ಕನ್ನಡ ಕೂಡ ಗೊತ್ತಿರ್ತದೆ. ಸೊ ಅದೊಂದು ಅಡ್ವಾಂಟೇಜ್.
ಸೊ ಅದಕ್ಕೋಸ್ಕರ ಒಂದು ಲ್ಯಾಂಗ್ವೇಜಲ್ಲಿ ನಾವು ಇವಾಗ ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇದೊಂದು ಫ್ಯಾಮಿಲಿ ಬ್ಲಾಗ್. ಓಕೆ, ನಡುವೆ ಸ್ವಲ್ಪ ಫನ್ನಿ ಟೈಮ್ಸ್ ಇರ್ತದೆ. ಮತ್ತೆ ನಿಮ್ಮ ಸಹಕಾರ ಕೊಡಿ ಅಷ್ಟೇ. ಇಲ್ಲಿ ಮಲಯಾಳಂ ಸಹ ಬರ್ತದೆ, ತಮಿಳ್ ಸಹ ಬರ್ತದೆ. ಅಷ್ಟೇ ಗೆಳೆಯರೆ. ನೋಡಿ ಮುಂದೆ ನೋಡಿ, ಬಿಲ್ಡಿಂಗ್ ನೋಡಿ. In 800 meters, take exit 7. ಹಾ? ಇವರು 10 ವರ್ಷದಿಂದ ಪ್ರೊಫೆಷನಲ್ ಕ್ಯಾಮರಾ ಎಟ್ರಿನ್ ಅಂತೇಳಿ ಒಳ್ಳೆ ವಿಡಿಯೋಸ್ ಎಲ್ಲ ತೆಗಿತಾರೆ. ಇವಾಗ ಇನ್ನೊಂದು ಪೇಜ್ ಇದೆ, ನಾವು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ. Take exit 7, then keep left. Keep left. ಇದು ಸಾರ್ಜಾ. Continue on Al Nada Street for 800 meters. ಹೆಲ್ತ್ ಕೇರ್ ಸಿಟಿ, ಸಾರ್ಜಾ ಹೆಲ್ತ್ ಕೇರ್ ಸಿಟಿ. ಸ್ವಲ್ಪ ಎದುರು ಹೋದ್ರೆ ಮತ್ತೆ In 600 meters, keep left to stay on Al Nada Street, S115. ಒಂದೇ ಹೆದರಿಕೆ ಆಗೋದಂದ್ರೆ ಕ್ಯಾಮರಾ ಇಲ್ಲಿ ನೋಡ್ತಾ ಇರ್ಬೇಕಾಗ್ತದೆ ನಾವು ಡಿಸ್ಪ್ಲೇ. ಇಲ್ಲಾಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೋದ್ರೂ ಕೂಡ ಕ್ಯಾಮರಾ ಅಷ್ಟೇ ಹಿಡಿತದೆ. ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, 600 dirham ಫೈನ್ ಬರ್ತದೆ. Keep left to stay on Al Nada Street. ಒಳ್ಳೆ ವೆದರ್ ಇವಾಗ ಡಿಸೆಂಬರ್ ಅಲ್ಲಿ ಅಲ್ಲ ಎಟ್ರಿನ್? ಹಾ, ವೆದರ್ ಹೇಗಿದೆ? ಒಳ್ಳೆ ವೆದರ್. ಹೌದು, ಸೆಕೆ ಎಲ್ಲ ಇಲ್ಲ, ಚಳಿ ಆಗ್ತಾ ಉಂಟು. ನಮ್ದೊಂದು AC ಹಾಲ್ ಆಯ್ತು ನಿಮಗೆ. Continue on E311 for 9 kilometers. ಶಾರ್ಜಾದಲ್ಲಿ ನಡುವೆ ಕ್ಯಾಮರಾ ಆನ್ ಮಾಡುದು, ಇದು ಕಸ ಹಾಕುದು, ಇಲ್ಲಿ ನೀರು ಹಾಕುದು ಅಂತ ಹೇಳ್ತಾರೆ. ಇವಾಗ ಕ್ಯಾಮರಾ ಮ್ಯಾನ್ ಸರಿ ಇಲ್ಲ. ನಮಗೆ ಕ್ಯಾಮರಾ ಮ್ಯಾನ್ ಬೇಕಿದ್ದಾರೆ, ಸಂಪರ್ಕಿಸಿ. ಸ್ಯಾಲರಿ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಇಂದ ಇದ್ದಾರೆ, ಅಂತ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಬಾಯಲ್ಲಿ ಮಾತಾಡೋದು ಅಷ್ಟೇ. ವೇಕೆನ್ಸಿ ಇದೆ ಮಾರ್ಕೆಟಿಂಗ್ಗೆ. ನಮ್ದು ಎಡ್ಲಿನಿಂದ ಸ್ಪೆಷಲ್ ರೆಸಿಪಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅವರು ಒಳ್ಳೆ ಕುಕ್ ಅವರು. ಮತ್ತೆ ಕೆಲವೊಮ್ಮೆ ಇವರು ರಣೀಟ ಕೂಡ ಕುಕ್ ಮಾಡ್ತಾರೆ. ಓಕೆ, ಇವಾಗ ನಾವು ನೋಡಿ ಇನ್ನೊಂದು ಹೈವೇಗೆ ಬಂದ್ವಿ. ಸ್ವಲ್ಪ ಎದುರುಗಡೆ ಹೋದ್ರೆ ನ್ಯಾಷನಲ್ ಬ್ಯಾಂಕ್. ಇಲ್ಲೊಂದು ಬೆಕ್ಕು ಕಚಕ್ಕ ಆಗಿದೆ. ಇದು ಆಟಿಯಲ್ಲಿ ಹೋಯ್ತು ಹಿಂದೆ. ಅದು ಮತ್ತೆ ಪಾಸ್ ಮಾಡಿ ನೋಡೋಣ. ಹಲೋ ಗೈಸ್, ನಾವು ಪುನಃ ಇವಾಗ ರಿಟರ್ನ್ ಬಂದ್ವಿ. ಯಾಕೆಂದ್ರೆ ಪಾಸ್ಪೋರ್ಟ್ ಒಂದು ತಗೊಂಡು ಹೋಗ್ಲಿಲ್ಲ. ಪಾಸ್ಪೋರ್ಟ್ ತಗೊಂಡಿದ್ವಿ ಆಕ್ಚುಲಿ. ಏನಂತ ಹೇಳಿದ್ರೆ ನಂದೊಂದು ಇನ್ನೊಂದು ಪಾಸ್ಪೋರ್ಟ್ ಇತ್ತು. ಸೊ ಅದು ಪುನಃ ಹೊಸ ರಿನ್ಯೂ ಪಾಸ್ಪೋರ್ಟ್ ಮಾಡಿದ್ವಿ. ಹಾಗೆ ಅದು 2 ಪಾಸ್ಪೋರ್ಟ್ ನಂದೇ ಬಂದಿದೆ. ನನ್ನ ಮಿಸ್ಸಸ್ ಇದು ಪಾಸ್ಪೋರ್ಟ್ ಇಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಅದನ್ನು ತಕೊಂಡು ಹೋಗ್ಲಿಕ್ಕೆ ಅಂತೇಳಿ ಪುನಃ ನಾವು ಇವಾಗ 40 ಮಿನಿಟ್ಸ್ ರಿಟರ್ನ್ ಜರ್ನಿ ಮಾಡಿ ಬಂದ್ವಿ. ಓಕೆ, ಸೊ ಇವಾಗ ಇಲ್ಲಿ ಇದ್ದೇವೆ ಕರಾಮದಲ್ಲಿ. ನಾವು ಸ್ಟೇ ಮಾಡೋದು ಕರಾಮದಲ್ಲಿ. ಸೊ ಇದು ನಮ್ಮ ಬಿಲ್ಡಿಂಗ್. ಓಕೆ, ಸೊ ಇಲ್ಲಿ ಇವಾಗ ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಅದಾದ ನಂತರ ಪುನಃ ಇವಾಗ 2 hours 15 minutes ಜರ್ನಿ ಇದೆ. ಓಕೆ, ಒಮಾನ್ ಕಸಬ್ಗೆ. ಸೊ ಅದು ಬಾರ್ಡರ್ ಹತ್ರ ಬರ್ತದೆ ನೋಡು. ನೋಡಿ ಫ್ರೆಂಡ್ಸ್, ಫ್ಲೈಟ್ ಬರ್ತಾ ಇದೆ. ಇವಾಗ ಲ್ಯಾಂಡ್ ಆಗ್ತಾ ಇದೆ ದುಬೈ ಏರ್ಪೋರ್ಟಿಗೆ. ನೋಡಿ ಎಂತ ಒಳ್ಳೆ ವ್ಯೂ ಅಂತೇಳಿ.
In 600 meters, take the E311. ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಎಂತೆಲ್ಲ ಆಯ್ತು? ಅರ್ಧ ಗಂಟೆಯಲ್ಲಿ ನಾವೀಗ ಹೋದ್ವಿ, ಒಂದು ಗಂಟೆ ಮುಟ್ಟಿದ್ವಿ ಹತ್ತಿರ. ಆಗ ನನ್ನ ಅತ್ತಿಗೆ ಎಂತ ಪಾಸ್ಪೋರ್ಟ್ ಚೆಕ್ ಮಾಡಿದ್ರು. ಆಗ ಎರಡು ಕೂಡ ಅನ್ನಂದೇ ಇತ್ತು ಪಾಸ್ಪೋರ್ಟ್, ಒಳ್ಳೆದಾಯ್ತು ಆಗಲೇ ನೋಡುವಾಗ. ಸೊ ಪುನಃ ಅರ್ಧ ಗಂಟೆ ವಾಪಸ್ ಬಂದು ಪುನಃ ಪಾಸ್ಪೋರ್ಟ್ ಹೊಸ ತೆಕ್ಕೊಂಡಲ್ಲ, ಯಾವುದು ಅತ್ತಿಗೆದ್ದು ಪಾಸ್ಪೋರ್ಟ್ ತೆಕ್ಕೊಂಡು ಈಗ ಪುನಃ ಹೋಗ್ತಾ ಇದ್ದೇವೆ. ಈಗ ಎಷ್ಟು ಹೋಗ್ಲಿಕ್ಕೆ ಉಂಟು? 2 ಗಂಟೆ 12 ನಿಮಿಷ ಉಂಟು ಹೋಗ್ಲಿಕ್ಕೆ. ಎಲ್ಲಿ ನಾವು ಲಾಸ್ಟ್ ತಿರುಗಿದ್ವಿ ಅಲ್ಲೇ ಹೋಗಿ ಮುಟ್ತಾ ಇದ್ದೇವೆ. ಸೊ ಇಲ್ಲಿ ಅತ್ತಿಗೆ ಇದ್ದಾರೆ. ಪರವಾಗಿಲ್ಲ, ಇಲ್ಲಾದ್ರೆ ಅಲ್ಲಿ ಹೋದ್ಮೇಲೆ ಚೆಕ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಿತ್ತು. 30 ನಿಮಿಷ 40 ನಿಮಿಷ ಆಗಿತ್ತು. ಅದ್ರ ಮುಂಚೆ ನಾವು ಟ್ರೈ ಮಾಡಿದ್ವಿ. ಅದು ಬ್ಯಾಕ್ ಹೋಗ್ಲಿಕ್ಕೆ ಒಂದು 30 ನಿಮಿಷ ಅಷ್ಟೇ. ಅದೇ ನಮ್ದು ಮಂಗಳೂರು ಮತ್ತು ಬೆಂಗಳೂರು ಆದ್ರೆ ಒಂದು 2 ಗಂಟೆ ಆಗ್ತಿತ್ತು, ಒಂದು 30 ನಿಮಿಷ ಅಷ್ಟು ಟ್ರಾಫಿಕ್ ಇದೆ. ಒಳ್ಳೇದಾಯ್ತು ಚೆಕ್ ಮಾಡಿ. ಸೊ ಅದೊಂದು ಒಳ್ಳೇದಾಯ್ತು ಚೆಕ್ ಮಾಡಿದ್ದು. ಸೊ ಪುನಃ ಹೋಗ್ತಾ ಇದ್ದೇವೆ. ಸ್ವಲ್ಪ ಅವ್ರು ಬೇಸರದಲ್ಲಿ ಇದ್ದಾರೆ. ಇಲ್ಲ, ಅವ್ರ ಕೈಯಲ್ಲಿ ಆತರ ಆಗುದಿಲ್ಲ, ಅದು ಅಪರೂಪ ಆಗುದು. ಪರವಾಗಿಲ್ಲ. ಮತ್ತೆ ಎಂತ ವಿಶೇಷ ಎಲ್ಲ ಹೇಳ್ಬೇಕು. ಹೋಗ್ತಾ ಇದ್ದೇವೆ. ಇದು ಕೂಡ 2 ನಾವು ಎಕ್ಸೈಟ್ಮೆಂಟ್ ಉಂಟು. ಇದು ಕೂಡ ಹೇಗೆ ಬಾರ್ಡರ್ ಅಲ್ಲಿ ಪೊಲೀಸ್ ಬಿಡ್ತಾರೆ ಇಲ್ಲ? ಸ್ಟಾರ್ಟ್ ಮಾಡಿದ್ಯಾ? ಎಸ್. ಸ್ವಲ್ಪ ಗ್ಯಾಪ್ ಅಲ್ಲಿ ನಾವು ಸ್ವಲ್ಪ ಒಂದು 5 ನಿಮಿಷ ಗ್ಯಾಪ್ ಅಲ್ಲಿ ತುಂಬಾ ಇದಾಯ್ತು, ಆರ್ಗ್ಯುಮೆಂಟ್ ಆಯ್ತು. ಅದು ಹಾಕ್ಲಿಕ್ಕೆ ಆಗುದಿಲ್ಲ ಇಲ್ಲಿ. ಈಗ ಸಾರ್ಟ್ ಆಯ್ತು. ಹೆಂಡತಿ ಸಖತ್ತಾಗಿ ಬೈದ್ರು ನಂಗೆ. ಆಕ್ಚುಲಿ ಅವರು ಮಿಸ್ಟೇಕ್ ಮಾಡುದಿಲ್ಲ, ಅವರ ಕೈಯಲ್ಲಿ ಫಾಲ್ಟ್ ಇಲ್ಲ. ಆಕ್ಚುಲಿ ನಂದೇ ಫಾಲ್ಟ್. ಅಂದ್ರೆ ನಾನು ಪಾಸ್ಪೋರ್ಟ್ ತೆಗೆದು ಕೊಟ್ಟೆ, ನೋಡ್ಲಿಲ್ಲ ಯಾವ್ದು ಅಂತೇಳಿ. ಅದು 2 ನಂದೇ ಇತ್ತು ಪಾಸ್ಪೋರ್ಟ್. ಹಾಗಂತೇಳಿ ಅವರು ಯಾವತ್ತು ಫೈನಲ್ ವೆರಿಫೈ ಮಾಡ್ಬೇಕಿತ್ತು, ಅದು ಮಾಡ್ಲಿಲ್ಲ ಅವರು. ಯಾಕೆಂದ್ರೆ ನನ್ನ ಮೇಲೆ 100% ಟ್ರಸ್ಟ್ ಇಟ್ರು. ಅದೇ ಅವ್ರು ಹೇಳುದು, ನಾನು ಯಾವತ್ತು ಇನ್ನು ಯಾರ ಮೇಲೂ ಕೂಡ 100% ಟ್ರಸ್ಟ್ ಇಡುದಿಲ್ಲ ಅಂತೇಳಿ. ಅಷ್ಟೇ, ನಿಮ್ಮ ಹತ್ರ ಮುಚ್ಚಿಡ್ಲಿಕ್ಕೆ ಅಂತದಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೇವೆ. ಬಂದ ದಾರಿಯಲ್ಲಿ ಹಿಂದೆ ಹೋಗ್ಬೋದು. ಇವರು ದೊಡ್ಡ ಸಾಹುಕಾರರು, ದುಡಿಮೆ ಜಾಸ್ತಿ ಮಾಡುದು. ಎಡಿಟರ್ ಎಲ್ಲ ಮೇನ್ ಇವರೇ ಮಾಡುದು. ಚೇಂಜ್ ಆಯ್ತು ಶಿಫ್ಟ್. ಎಂತ ಎಡಿಟರ್ ಅಲ್ಲಿ ಹಿಂದಗಡೆ ಎಡಿಟರ್ ಲೀಗಲ್ ಅಡ್ವೈಸರ್. ಒಬ್ರು ಲೀಗಲ್ ಅಡ್ವೈಸರ್ ಮತ್ತೊಬ್ರು ಮಾರ್ಕೆಟಿಂಗ್. ಹಾಗೆ ಎಲ್ಲ ವಿಶೇಷ. ಹೇಗೆ ಆಗ್ತದೆ? ನೀವು ದುಬೈ ಬಂದು ಒಂದು 2 ತಿಂಗಳಾಯ್ತು, ಹೇಗೆ ಫೀಲ್ ಆಗ್ತದೆ? ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಇವಾಗ ಫಸ್ಟ್ ಟೈಮ್ ಅಲ್ಲ ಇದು ಹೋಗೋದು, ಇವಾಗ ದೂರ ಹೋಗಿದ್ದೀರಿ ತುಂಬಾ ಕಡೆ. ಸೊ ಫಸ್ಟ್ ಒಂದು ದೊಡ್ಡ ಹಾಲಿಡೇ ಸಿಗ್ತಾ ಉಂಟು ನಿಮಗೆ. ಆ ಗಾಡಿದು ಬೋರ್ಡ್ ಬೀಳುವ ಸ್ಥಿತಿಯಲ್ಲಿದೆ. ಬೋರ್ಡ್ ತೋರಿಸ ಗಾಡಿ ಬೋರ್ಡ್ ಬೀಳ್ತದೆ. ಅದು ಕಾಣಲಿಲ್ಲ. ಸೊ ಹೇಗೆ ಆಗ್ತದೆ ನಿಮಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗ್ತದೆ. ಎಂಜಾಯ್ ಮಾಡ್ತಿದ್ರಲ್ಲ? ಇನ್ನೂ ತುಂಬಾ ಪ್ಲೇಸ್ ಎಲ್ಲ ಹೋಗ್ಲಿಕ್ಕೆ ಉಂಟು. ಅಂತೇಳಿ ಸರಿ ಬೈಯುದು, ಮತ್ತೆ ಸ್ಟಾರ್ಟ್ ಮಾಡಿ ಅಂತ. ಇದು ನನ್ನ ಹೆಂಡತಿಯ ಮಹಿಮೆ. ಬೈಲಿಕ್ಕೂ ಕೂಡ ಒಂದು ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ನೋಡ್ತಾ ಇರ್ತಾರೆ ಅವರು. ಈಗ ಅವರಿಗೆ ಖುಷಿ ಆಯ್ತು. ಇಟ್ಟು ಅವಾಗಿಂದ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ರಿಟರ್ನ್ ಹೋಗಿ ಪಾಸ್ಪೋರ್ಟ್ ತಕೊಂಡು ಇನ್ನೂ ಅರ್ಧ ಜರ್ನಿ ಆದ್ಮೇಲೆ ಅದು ವಿಡಿಯೋ ತೆಗೆಯುವಾಗ, ರಣೀಟಾ ಸ್ವಲ್ಪ ಹೊತ್ತು ನಿಲ್ಲು, ನಿನಗೆ ನಿನ್ನ 100% ಇದು ಅದು ಅಂತ ಹೇಳಿ ಸ್ವಲ್ಪ ನನ್ನನ್ನು ಕ್ಲಾಸ್ ತಗೊಂಡು. ಅವರು ಹೇಳಿದ್ದಿಷ್ಟೇ, ಇಬ್ಬರದು ಕೂಡ ಫಾಲ್ಟ್ ಉಂಟು ಅಂತ ಹೇಳಿ. ಹೌದು, ಆಕ್ಚುಲಿ ಅವರು 100% ಟ್ರಸ್ಟ್ ಮಾಡ್ತಾರೆ ಅಂತ. ಇನ್ನು ಮೊನ್ನೆ ನನಗೆ ಅವರು 100% ಟ್ರಸ್ಟ್ ಮಾಡುದಿಲ್ಲ ಅಂತ.
ಈಗ ನಾವು ಬಸ್ಸಿನಲ್ಲಿ ಹೋಗ್ತಿದ್ರೆ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಬಸ್ಸಿನಲ್ಲಿ ಹೋದ್ರೆ ಪ್ರಾಬ್ಲಮ್ ಎಂತದ್ದು, ಟ್ಯಾಕ್ಸಿಯಲ್ಲಿ ಬರೋದು. ಬಸ್ಸಲ್ಲಿ ಹೋದ್ರೆ ನಾವು ಇವತ್ತು ಸಾಯಂಕಾಲ ಮುಟ್ತಿದ್ವಿ. ಇಲ್ಲೇ ಬಂದಿದ್ದಲ್ಲ ನಾವು. ಇವರು ನೋಡಿ ಕರೆಕ್ಟ್ ಕ್ಯಾಚ್ ಮಾಡಿದ್ದಾರೆ. ಇದೇ ಪ್ಲೇಸ್ ಇಂದ ನಾವು ರಿಟರ್ನ್ ಹೋದದ್ದು. ಇವರು ಕೆಲಸ ಕಮ್ಮಿ ಮಾಡುದು, ಕೆಲಸ ಕಮ್ಮಿ ಮಾಡುದು, ಮಾತು ಕಮ್ಮಿ, ಕೆಲಸ ಮಾತು ಕಮ್ಮಿ, ಜಾಸ್ತಿ. ಕೆಲಸ ಜಾಸ್ತಿ. ಸೊ ರನಿತಾ, ಎಸ್, ಎಟ್ರಿನ ಅವರ ಕೆಲಸ ಹೇಗಿದೆ ಹಾಗಾದ್ರೆ? ನಿಮ್ಗೆ ಗೊತ್ತುಂಟಲ್ಲ ಅವ್ರ ಮಾತು ಕಮ್ಮಿ ಅಂತೆ. ಅವರದ್ದು ಕೆಲಸ ಉಂಟು, ಸೌದಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಅಂತ ಅದು ಹೇಳ್ತಾರೆ. ನಾನು ಕೇಳುದಲ್ಲ, ಅದು ಕೆಲಸ ಮಾಡ್ತಾರೆ. ಮತ್ತೆ ಯಾವ ಕೆಲಸ? ಅವ್ರು ಕೆಲವೊಮ್ಮೆ ಮಾತು ನಿಲ್ಲಿಸುವಾಗ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಅದು ಯಾವ್ದು ಕೆಲಸ? ಅದು ಅವರೇ ಹೇಳ್ಬೇಕು ಯಾವ್ದು ಅಂತ. ಅದು ನಿಂಗೆ ಗೊತ್ತಿಲ್ವಾ? ಇಲ್ಲ, ಅವರು ಯಾವ್ದು ಒಬ್ಬರೇ ಕೆಲಸ ಮಾಡುದಿಲ್ಲ ಅಲ್ಲ. ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆ ಒಬ್ರು ಹೇಳಿದ್ರು ಹಾ. ಫ್ಯಾಮಿಲಿ ವಿಡಿಯೋ ಅಂತ. ಅದಕ್ಕೆ ನಾನು ಹೇಳುದಿಲ್ಲ. ನೋ ಕಮೆಂಟ್ಸ್. ನಾನು ಎಂತ ಹೇಳಿಲ್ಲ, ನಾನೆಂತ ತಪ್ಪು ಮಾತಾಡ್ಲಿಲ್ಲ, ನಾನು ನಾರ್ಮಲ್ ಆಗಿ ಹೇಳ್ತಾ ಇದ್ದೇನೆ. ನೀವು ಬೇರೆ ಬೇರೆ ಅರ್ಥ ಮಾಡಿಕೊಂಡು ನಾನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿದೆ ಅವರಿಗೆ ದುಬೈಯಲ್ಲಿ ಜಾಸ್ತಿ ಉಂಟಂತೆ ಕೆಲಸ ಅಂತ ಹೇಳಿ. ಬೇಲೆಯ ಹಾ. ನಮ್ಮ ಇನ್ನೊಬ್ರು ಬರ್ತಾ ಪೈಲಟ್ ಕಾಲ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಅವ್ರು ಪೆಟ್ರೋಲ್ land ಹಾಕಿದ್ರು, ಹಲೋ ಇಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿದ್ರು, ಈಗ ಎದುರುಗಡೆ ಹೋಗಿ ಅವರು ಪೆಟ್ರೋಲ್ ಹಾಕ್ತಿದಾರ ಅಂತ. ಗೊತ್ತಪ್ಪ ನನಗೆ ಅದು ಲೈ ಕೊಡಪ್ಪ ಕಲೆ ಕೊಡುವ ನೀವು ಬೇರೆ ಮೇಲೆ. ಲೈವ್ ಕೂಡ ಆಮೇಲೆ ಎದುರಿಲ್ಲ, ನಾನು 45 ನಿಮಿಷ ಒಳಗೆ ಅದು ಕವರ್ ಮಾಡಿದ್ವಿ ಎಲ್ಲ. ಒಂದು ಮುಲ್ಕಿಯ ಪೂರ್ ನೋವೇ ಆಟ್ಲೆ ಮುಲ್ಕಿಯ 100% ಎಂತ ಇದೆ ಈಗ? ಈಗ ಎಂತ ಆಯ್ತು? ಇವಾಗ ನಾವು ಗಾಡಿದು ಮುಲ್ಕಿಯ ನೋಡ್ತಾ ಇದ್ವಿ. ಹಾ. ಸ್ವಲ್ಪ ಇವರಿಗೆ ಪ್ರ್ಯಾಂಕ್ ಮಾಡುವಂತ ನೋಡಿದ್ವಿ, ಮತ್ತೆ ಜಾಸ್ತಿ ಆಟ ಕೊಡ್ಲಿಕ್ಕೆ ಎಲ್ಲ ಹೌದಾ ರಟ್ಟು ಇಟ್ಬೇಡಿ, ಅದು ಒಂದು ಎಕ್ಸ್ಪೈರ್ ಆಗ್ತಿದ್ರೊಳಗೆ ಹಾಕಿ. ಎಕ್ಸ್ಪೈರ್ ಆದದನ್ನ ತೆಗೆದು ಬಿಸಾಡಿ ಆಚೆ, ಪಾಸ್ಪೋರ್ಟ್ ಆದಾಗೆ ಆಗ್ತದೆ. ಸೊ ಸ್ವಲ್ಪ ಪ್ರ್ಯಾಂಕ್ ಮಾಡುವಂತ ನೋಡಿದೆ, ಮತ್ತೆ ಬೇಡ ಅಂತೇಳಿ ನನ್ನ ಹೆಂಡತಿ ಮೊದಲು ಹೇಳಿದೆ, ನಾನು ಮೊನ್ನೆ ರಿನ್ಯೂ ಮಾಡಿ ಅವನಿಗೆ ಕೊಟ್ಟಿದ್ದೇನೆ, ಆಯ್ತು. ಮತ್ತೆ ಇನ್ನೊಮ್ಮೆ ಬೈಲಿಕ್ಕೆ ಇದ್ರೆ ಹೇಳ್ತಾರೆ ಪಾಸ್ ಮಾಡಿ, ಮತ್ತೆ ಬೈತಾರೆ ಸ್ಟಾರ್ಟ್ ಮಾಡಿ ಅಂತ. ಅವ್ರು ನನಗೆ ಗೌರವ ಕೊಡ್ತಾರೆ, ಆಫ್ ಕ್ಯಾಮರಾ ಬೇರೆ ಆನ್ ಕ್ಯಾಮರಾ ಬೇರೆ. ಸೊ ಆ ಥರ ನಮ್ದು ಇನ್ನೊಂದು ಟೀಮ್ ಎದುರಿದೆ, ಅವರು ಸ್ವಲ್ಪ ಬೂಸ್ಟ್ ಎಲ್ಲ ಕುಡಿತಾ ಇದ್ದಾರೆ. ಇನ್ನು ಶುರು ಮರುಭೂಮಿ, ಇನ್ನು ಒಂಟೆಗಳೆಲ್ಲ ಕಾಣ್ತವೆ. ಮ್ಯಾಕ್ಸಿಮಮ್ 140 ತನಕ ಹೋಗ್ಬೋದು.
ಒಮಾನ್ ಬಾರ್ಡರ್ ಹತ್ತಿರ ಬರ್ತಾ ಇದ್ದೇವೆ. ನೀವೆಲ್ಲ ನೋಡ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಮೌಂಟೇನ್ಸ್ ಎಲ್ಲ ಇದ್ದಾವೆ. ಜಬಲ್ ಜೈಸ್ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಸ್ವಲ್ಪ ಹಿಂದಗಡೆ ಹೋಯ್ತು, ಅದು ಸ್ವಲ್ಪ ಮೌಂಟೇನ್. ಇವಾಗ ಅಲ್ಲಿ ಎಲ್ಲ ಹೋದ್ರೆ ತುಂಬ ಕೋಲ್ಡ್ ಇರ್ತದೆ, ಮೈನಸ್ ಟೆಂಪ್ರೇಚರ್ ಇರ್ತದೆ, -2 ಆ ಥರ ಅಲ್ಲ, -2 ಅಲ್ಲ, ಜಾಸ್ತಿ ಇರ್ತದೆ. ಜಾಸ್ತಿ ಎಲ್ಲ ಕಾಡೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ. ಈ ತರ ಎಲ್ಲ ಗುಡ್ಡಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಯಾಕಂದ್ರೆ ಇಲ್ಲಿ ಮಳೆ ಎಲ್ಲ ಬರುದಿಲ್ಲ ಜಾಸ್ತಿ. ಈ ತರ ಮರ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಸಿಮೆಂಟ್ ಕಂಪನಿ, ಯೂನಿಯನ್ ಸಿಮೆಂಟ್ ಕಂಪನಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ಜೋರ. Exit the roundabout onto Almanama, Ras Al Khaimah Road. ನಮ್ಮ ನ್ಯಾಷನಲ್ ಡೇ, ಅದಕ್ಕೋಸ್ಕರ ಇವರೆಲ್ಲ ಫ್ಲಾಗ್ ಹಾಕಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಡೇ ಅಂತ ಕೂಡ ಇರ್ತದೆ, ನ್ಯಾಷನಲ್ ಡೇ ಇರುವ ಸ್ವಲ್ಪ ದಿವಸ ಮುಂಚೆ, 1 ತಿಂಗಳು ಮುಂಚೆ. ಸೊ ಅದಾದ ನಂತರ ನ್ಯಾಷನಲ್ ಡೇ ಬರ್ತದೆ ನೋಡಿ. ಇಲ್ಲಿ ಕೂಡ UAE ಫ್ಲಾಗ್ ರಾರಾಜಿಸುತ್ತದೆ. ಒಮನ್, ಹೌದು, ನ್ಯಾಷನಲ್ ಡೇ ಲಾಸ್ಟ್ ವೀಕ್ ಇತ್ತು. ಇದು 53ನೇಯ ಸ್ವಾತಂತ್ರ್ಯ ದಿವಸ, ಅಂದರೆ ಲೈಕ್ UAEಗೆ ಸ್ವಾತಂತ್ರ್ಯ ದಿವಸ. Take the second exit and stay on ಇದು Almanama. ಬೈಕ್ ನೋಡಿ, ಇದರಲ್ಲೆಲ್ಲ ಸಿಮೆಂಟ್ ಹೋಗ್ತದೆ Shake ಆ ಕಡೆ ಈ ಕಡೆ. heading to Shell. ಅದು ನಂಗೆ ಗೊತ್ತಿಲ್ಲ, ಪೈಪ್ನಲ್ಲಿ ಸಿಮೆಂಟ್ ಹೋಗ್ತದೆ ಅಂತ ಗೊತ್ತಿಲ್ಲ, ಬಟ್ ಇವರು ಹೇಳಿದ್ದಾರೆ. ಇವರು ಎಲ್ಲಿ ಹೋದ್ರ? ಬರ್ತಾನೆ ಅಂತ ಹೇಳಿ ಕನ್ನಡ ಮಾತಾಡ. ಸಿಮೆಂಟ್ ನೋಡಿ, ಎಲ್ಲಿದೆ ಸಿಮೆಂಟ್? ಇದರೊಳಗಡೆ ಫುಲ್ಲು ಸಿಮೆಂಟ್. ಒಂದೊಂದು ಮಿಷನರಿ ನೀವು ನೋಡ್ಬೋದು, ಎಷ್ಟು ದೊಡ್ಡ ಮಿಷನರಿ ಅಂತ ಹೇಳಿ. ಇಲ್ಲಿ ವಿಡಿಯೋ ತೆಗಿಲಿಕ್ಕೆ ಇದು ಅವಕಾಶ ಇಲ್ಲ, ಆದ್ರೂ ನಾವು ತೆಗಿತಾ ಇದ್ವಿ ನಿಮಗೋಸ್ಕರ. ನೀವು ಸ್ವಲ್ಪ ನೋಡಿ ಅಂತ ಕೂತ್ಕೊಂಡು, ಅಲ್ಲಿಂದ ಇಲ್ಲಿ Exit the ಸಿಮೆಂಟ್ ಎಲ್ಲ. roundabout onto Almanama, Ras Al Khaimah Road. Continue on E18 for ಒಮನ್ ಬಾರ್ಡರ್ಗೆ ಹತ್ತಿರ ಬರ್ತಾ ಇದ್ದೇವೆ ನಾವು. ಗೊತ್ತಿಲ್ಲ ಅವರು, ನಾವು ಒಂದು ಕಸಬ್ ಅಂತ ಪ್ಲೇಸ್ ಇದೆ, ಅಲ್ಲಿ ಹೋಗ್ಲಿಕ್ಕೆ ನೋಡ್ತಾ ಇದ್ದೇವೆ. ಅಲ್ಲಿ ಅವ್ರು ಅಲೌಡ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಸೊ ಮಾಡಿದ್ರೆ ಹೋಗೋದು, ಇಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಪ್ಲೇಸ್ ಇದೆ, ಮಾಡಿದ್ರೆ ನಿಮ್ಗೆ ಇವತ್ತು ಅದನ್ನು ತೋರಿಸ್ಬೋದು. ಇಲ್ಲಿ ರಸ್ತೆಗಳೆಲ್ಲ ಒಳ್ಳೆ ತುಂಬ ಕ್ಲೀನ್ ಆಗಿರ್ತವೆ. ಸೊ ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ದುಬೈಯಿಂದ ಒಮನ್ಗೆ ಎಷ್ಟು ಕಿಲೋಮೀಟರ್ ಉಂಟು? ನಾನು ನೋಡ್ಲಿಲ್ಲ ಎಷ್ಟು ಅಂತೇಳಿ. ನಾವು ಆಲ್ಮೋಸ್ಟ್ ಇವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇವೆ ನಾವು. ಇವರು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾರೆ ಎಲ್ಲ ಮ್ಯಾಪ್ ಡೀಟೇಲ್ಸ್ ಎಲ್ಲ. ಅದಕ್ಕೆ ಮುಂಚೆ ಅವರು Google ಮಾಡಿ ಹಾಕ್ತಾರೆ. ನೀವು ಜಸ್ಟ್ ಗೂಗಲ್ ಮಾಡಿ ಅಷ್ಟೇ. ನೀವು ಜಸ್ಟ್ ದುಬೈಯಿಂದ ಕಸಬ್ ಒಮನ್ ಹಾಕಿದ್ರೆ ಆಗ್ತದೆ. ನಾವು ಅದು ಕೂಡ ಶೇರ್ ಮಾಡ್ತೇವೆ, ನೋ ಪ್ರಾಬ್ಲಮ್. ಇವಾಗ ಇನ್ನೂ ಕೂಡ ನಮಗೆ 1 ಗಂಟೆ 3 ನಿಮಿಷ ಇದೆ ಹೋಗ್ಲಿಕ್ಕೆ. ಸೊ
ನಮ್ದು ಇನ್ನೊಂದು ಪಾರ್ಟಿಯಲ್ಲಿ ಮಿಸ್ ಆಗಿದೆ. ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಪೆಟ್ರೋಲ್ ಆಗ್ಲಿಕ್ಕೆ ಹೋಗಿದ್ದಾರೆ. ಪೆಟ್ರೋಲ್ ಆಗ್ಲಿಕ್ಕೆ ಗಾಡಿದು petrol ಪೆಟ್ರೋಲ್ ಆಯ್ತು. ಆಗ್ಲಿಕ್ಕೆ ಗಡಂಗಿಗೆ ಹೋಗಿದ್ದಾರೆ. ಗಾಡಿದು ಪೆಟ್ರೋಲ್ ಆಯ್ತು, ಇದು ಬೇರೆ ಪೆಟ್ರೋಲ್. ಹಾಗೆ ಸೊ ಇಲ್ಲಿ ನೋಡಿ ಎಲ್ಲ ಯಾವಾಗಿಂದ ಬರ್ತದೆ ಅಂತ ಹೇಳಿ ಬರ್ತಾನೆ ಇಲ್ಲ. ಮಾತಾಡಿರೋ In 600 meters at the roundabout, the third exit onto Almanama, cross Al-Khaimah Road, Sheikh Zakaria bin Mohammed Al Qasimi Road. ಇವತ್ತು ಲೇಟ್ ಆದ್ರೆ ಇಲ್ಲೇ ನಿಲ್ಲುದು, ಇಲ್ಲಿ ರೂಮ್ ಮಾಡಿ. ಇಲ್ಲಿ ನೋಡಿ ಬಂಗಾಲಿ ಎಲ್ಲ ಇದ್ದಾರೆ. ಇಲ್ಲಿ ಬೋಟ್ ನಿಲ್ಲಿಸಿದ ಬೋಟ್. Exit the roundabout onto Almanama, cross Al-Khaimah Road. Continue on Almanama, cross Al-Khaimah Road for 3 kilometers. ರೋಡ್ ಕಂಟ್ರೋಲ್ಡ್ ಬೈ ರೇಡಾರ್. ಇಲ್ಲಿ ಆಗಿದೆ. ಒಂದೊಂದು ರೋಡಿಗೂ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕಂತ ಹೇಳಿ ಎಲ್ಲ ಅವರು ಮಾನಿಟರ್ ಮೆನ್ಷನ್ ಮಾಡಿದ್ರು ಆಲ್ರೆಡಿ. ಕ್ಯಾಮರಾ ಹಾಕ್ತಾರೆ, ಇಲ್ಲದ್ರೆ ರ್ಯಾಡರ್ ಹಾಕ್ತಾರೆ. ಎದುರಿಗೊಂದು ಎಷ್ಟೊಂದು ಸುಂದರವಾದ ಇದು ನೋಡಿ ವ್ಯೂ. ಸೊ ನಾವು ಬಾರ್ಡರ್ ಹತ್ತಿರ ಬಂದ್ವಿ. ಇವಾಗ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಎದುರುಗಡೆ ಇವರಿಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಬೇಕಿತ್ತು. ಸೊ ನಾವು ಎದುರುಗಡೆ ಒಂದು ನಿಲ್ಲಿಸುವ ಅಂತೇಳಿ. ಮತ್ತು ಬಾರ್ಡರಿಗೆ ಹೋಗುವಾಗ 2 ಕಾರಲ್ಲಿ ಒಟ್ಟಿಗೆ ಹೋಗಿ ಮತ್ತೆ ಅಲ್ಲಿ ಏನೆಲ್ಲ ಅವರದ್ದು ಕಸ್ಟಮ್ಸ್ ಇದು ವೆರಿಫಿಕೇಷನ್ ಇದೆ ಅದೆಲ್ಲ ಮಾಡಿ ನಂತರ ಸ್ಟ್ಯಾಂಪಿಂಗ್ ಆಗಿ ನಂತರ ಒಟ್ಟಿಗೆ ಹೋಗುವ ಅಂತೇಳಿ. ಸೊ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ನಿಲ್ಲಿಸುವ ಅಂತೇಳಿ ಎದುರುಗಡೆ ಹೋಗ್ತಾ ಇದ್ವಿ ಪ್ಲೇಸ್ ನೋಡಲಿಕ್ಕೆ. ಇಲ್ಲಿ ವಾಶ್ರೂಮ್ ಕೂಡ ಇಲ್ಲಿ ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಇಲ್ಲಿ ಕರೆಕ್ಟಾಗಿ ನಮಗೆ ಯಾವ ಸ್ಥಳ ಕೂಡ ಸಿಕ್ಕಲಿಲ್ಲ. ಸೊ ಎದುರುಗಡೆ ಹೋಗಿ ನಿಲ್ಲಿಸಿ ನಂತರ ಅಲ್ಲಿಂದ ಹೋಗುವ ಅಂತೇಳಿ. ಅದೊಂದು ನೇಚರ್ ಕಾಲ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಚಳಿ ಜಾಸ್ತಿ ಇದೆ ಅಲ್ಲ. ಅವರಿಗೆ ಶೌಚಾಲಯಕ್ಕೆ ಹೋಗಬೇಕು. ಅದೇ ಹಾಗೆ ಅವರು ನಾರ್ಮಲಿ ಅದು ನಾವು ಕೆಲವರು ಹೇಳಿ ಹೋಗ್ತಾರೆ, ನಾವು ಇದೆಲ್ಲ ಪ್ರಿಪೇರ್ ಮಾಡಿ ಮಾತಾಡೋದಲ್ಲ, ಇದೇ ತರ ಮಾತಾಡೋದು. ಮೂತ್ರಕ್ಕೆ ಮೂತ್ರನೇ ಅಂತ ಹೇಳುದು. ಮೂತ್ರ ವಿಸರ್ಜನೆ. ಆಯ್ತು, ಪೆಟ್ರೋಲ್ ಹಾಕುವವರು ಇನ್ನೂ ಬರಲಿಲ್ಲ. ಅವರು ನಮ್ಮನ್ನು ಬಾರ್ಡರ್ ಕಳಿಸಿ ಈಗ ಅವರು ಇಲ್ಲಿ ಹೋಗ್ತಾರ ಅಂತ. ಅವರು ನಮ್ಮನ್ನು ಫಸ್ಟ್ ಕಳಿಸಿದ್ದಾರೆ, ಯಾಕಂದ್ರೆ ಒಂದು ನಿಯರ್ ಎಕ್ಸ್ಪೈರ್ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಆ ಗುಡ್ಡದ ಮೇಲೆ ಒಂದು ಬಾವುಟದ ಇದು ಕೂಡ ಪೇಂಟಿಂಗ್ ಮಾಡಿದ್ದಾರೆ. ಅದು ಸ್ವಲ್ಪ ಅಳಿಸಿ ಹೋಗಿದೆ ನೋಡಿ ಅಂತೆ. ಝೂಮ್ ಮಾಡಿ ತೋರಿಸಿ ಅಂತೆ ಕ್ಯಾಮರಾಮನ್. ಕರೆಕ್ಟ್ ನೋಡಿ ಎಲ್ಲಿ ಅಂತ ನೀವು ಸ್ಪಾಟ್ ಮಾಡಿ ಹೇಳ್ಬೇಕು. ಕಮೆಂಟ್ ಮಾಡಿ ಎಲ್ಲಿ ಅಂತ ಕರೆಕ್ಟ್ ಕಮೆಂಟ್ ಮಾಡಿದ್ರೆ ನಿಮಗೆ ಗಿಫ್ಟ್ ಎಲ್ಲ ಸಿಗ್ತದೆ. ನಿಮ್ದು ಅಡ್ರೆಸ್ ಹಾಕಿ ಇದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಇವರೆಲ್ಲ ಪೆಟ್ಟು ತಿನ್ನಿಸ್ತಾರೆ ಈ ತರ ಕೊಟ್ಟರೆ. ಇವರ ಹತ್ರನೇ ಕೇಳಿ ಆಯ್ತಾ ಗಿಫ್ಟ್ ಎಲ್ಲ, ನನ್ನ ಹತ್ರ ಕೇಳಬೇಡಿ. ಕಾಸ್ಮೆಟಿಕ್ಸ್ ನನ್ನ ಹತ್ರ ಉಂಟು, ಯೂಸ್ ಮಾಡಿದ್ದಲ್ಲ ಅದು ಡೇ ಟು ಡೇ. ಅದೇ ನೀವು ಡೆಲಿವರಿ ಚಾರ್ಜಸ್ ಪೇ ಮಾಡಿದ್ರೆ ಸಾಕು. ಮಾತಾಡೋದ್ರಿಂದ ಜಾಸ್ತಿ ಕಟ್ತಾರೆ. ನೋ ಪ್ರಾಬ್ಲಮ್, ಅದನ್ನ ಅಡ್ಜಸ್ಟ್ ಮಾಡಿ. ನಾವು ಇಲ್ಲಿ ಸ್ವಲ್ಪ ನಿಲ್ಲಿಸುವಣ ಅಂತ ಅಲ್ಲ. In 200 meters ಇಲ್ಲಾಂದ್ರೆ at the ಬಾರ್ಡರ್ ಕ್ರಾಸ್ ಆದ್ಮೇಲೆ ಮತ್ತೆ ಇವರನ್ನು ಬಿಡಿಲ್ಲ ಅಂದ್ರೆ. Shamsiri, Sheikh Zakaria bin Mohammed. ವಾಟರ್ ಬಸ್ ಅವನು ಒಬ್ಬನ ಪಾಸ್ಪೋರ್ಟ್ ಇಲ್ಲಿ ಉಂಟಲ್ಲ, ಮೇಲೆ ಹೋಗುವ. ನನಗೆ ಚೂರು ಬಂದಿದೆ ನೇಚರ್ ಕಾಲಿಂಗ್ ಅಲ್ಲಿ ಬಂದಿದೆ. ಎಲ್ಲಿದೆ? ಇಲ್ಲಿ ಇಲ್ಲ ಅಲ್ಲ. ನಾನು